ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ರಾಗಿಯಿಂದ 3 ರೀತಿಯ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ ಮತ್ತು ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ಉದ್ದಿನಬೇಳೆಯನ್ನು ತಗೊಂಡಿದ್ದೀನಿ. ಇದು ಅರ್ಧ ಕಪ್ನಷ್ಟು ಸೈಜ್ ಇದೆ. ಈ ಉದ್ದಿನಬೇಳೆಯನ್ನು ಸುಮಾರು 5 ಗಂಟೆಗಳ ಕಾಲ ನೆನೆ ಹಾಕಬೇಕು. ನೆನೆ ಹಾಕಿದ ಮೇಲೆ ನಾವು ಉದ್ದಿನಬೇಳೆಯನ್ನು ರುಬ್ಕೊಳ್ತೀವಲ್ವಾ, ಆವಾಗ ಈಗ ನೋಡಿ ಇದು 5 ಗಂಟೆ ನಂತರ ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ. ಇದನ್ನು ರುಬ್ಬೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಉದ್ದಿನಬೇಳೆಯನ್ನು ರುಬ್ಬೋದಕ್ಕಿಂತ ಮುಂಚೆ ಅದೇ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ ರವೆ ಅಥವಾ ಇಡ್ಲಿ ರವೆ ಬರುತ್ತಲ್ವ, ಅದನ್ನು ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನೀರು ಹಾಕಿಬಿಟ್ಟು ಇದರಲ್ಲಿ ಕೊಳೆ ಏನಾದರೂ ಇದೆ ತೊಳೆಯಿರಿ. ನಾನು ಬಳಸಿರುವಂತಹ ಈ ಅಕ್ಕಿ ತರಿ ಇದು ಪ್ಯಾಕೆಟಲ್ಲಿ ಬರುವಂಥದ್ದು, ತುಂಬ ಕ್ಲೀನ್ ಆಗಿದೆ. ಹಾಗಾಗಿ ಇದಕ್ಕೆ ತೊಳೆಯುವಂಥದ್ದೇನು ಬೇಡ. ನೀರು ಹಾಕಿ ಇದನ್ನು ನೆನೆಸಿಡ್ತಾ ಇದ್ದೀನಿ. ಅಂದರೆ ಉದ್ದಿನಬೇಳೆ ಮತ್ತು ನಾವು ರಾಗಿ ರುಬ್ಬುವ ತನಕ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗಾಗಿ ಈಗ ಉದ್ದಿನಬೇಳೆಯನ್ನು ಅದರ ನೀರನ್ನು ಬಸಿದು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ರುಬ್ಬಲು ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ನುಣ್ಣಗೆ ಈ ಉದ್ದಿನಬೇಳೆಯನ್ನು ರುಬ್ಕೊಳ್ಳಿ. ಈಗ ನೋಡಿ ಉದ್ದಿನಬೇಳೆ ರುಬ್ಬಿ ಆಗಿದೆ. ಮೇಲ್ಗಡೆ ಈ ರೀತಿ ಗುಳ್ಳೆ ಗುಳ್ಳೆ ಬಂದರೆ ಅದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಆ ರೀತಿ ಆದರೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅಗಲವಾದ ಪಾತ್ರೆಗೆ ಹಾಕೊಳ್ಳಿ. ನಂತರ ಅದೇ ಲೋಟದಲ್ಲಿ 3 ಲೋಟದಷ್ಟು ರಾಗಿಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ರಾಗಿ ಕ್ಲೀನ್ ಆಗಿರುವಂಥದ್ದನ್ನು ತಗೊಳ್ಳಿ. ಅದರಲ್ಲಿ ಕಲ್ಲು ಮಣ್ಣು ಇದ್ದರೆ ಅದು ಕ್ಲೀನ್ ಮಾಡಲಿಕ್ಕೆ ಕಷ್ಟ. ಆಮೇಲೆ ನೀರು ಹಾಕಿ ಇದನ್ನು ಒಂದು 4-5 ಬಾರಿ ಚೆನ್ನಾಗಿ ತೊಳೆಯಬೇಕು. ಅಥವಾ ಈ ರಾಗಿಯಲ್ಲಿ ನೋಡಿ ಮೇಲ್ಗಡೆ ಹೊಟ್ಟು ಏನಾದರೂ ಇದ್ದರೆ ಅದು ಹೋಗುವ ತನಕ ಚೆನ್ನಾಗಿ ತೊಳೆಯಬೇಕು. ಈ ರಾಗಿಯನ್ನು ಮಿಲ್ಲಿಗೆ ತಗೊಂಡೋಗಿ ಕೊಟ್ಟರೆ ಅದರಲ್ಲಿ ಮರಳು ಅಥವಾ ಮಣ್ಣಿನ ಪುಡಿ ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಆ ರೀತಿ ಮಾಡಿರುವಂತಹ ರಾಗಿ ಇದು. ಸ್ವಲ್ಪ ಇದರಲ್ಲಿ ಹೊಟ್ಟು ರೀತಿ ಇತ್ತು, ಅದನ್ನು ನಾವು ಚೆನ್ನಾಗಿ ತೊಳೆದ್ರೆ ಹೋಗುತ್ತೆ ಅದು. ಇವಾಗ ನೋಡಿ ಚೆನ್ನಾಗಿ ತೊಳೆದಾದ್ಮೇಲೆ ಕ್ಲೀನ್ ಆಗಿದೆ. ಇದನ್ನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನೀವು ಅನ್ಕೋಬಹುದು ರಾಗಿಯನ್ನು ನೆನೆಸದೆ ತಕ್ಷಣನೇ ಇದನ್ನು ರುಬ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ರುಬ್ಲಿಕ್ಕೆ ಆಗುತ್ತಾ ಅಂತ. ಖಂಡಿತವಾಗಿ ಚೆನ್ನಾಗಿ ನುಣ್ಣಗೆ ಆಗುತ್ತೆ. ಇದು ತುಂಬ ನುಣ್ಣಗಾಗಲಿಕ್ಕೆ ನನಗೆ 2-1/4 ನಿಮಿಷ ಟೈಮ್ ತಗೊಂಡಿದೆ ಅಷ್ಟೇ, ಜಾಸ್ತಿ ಏನಿಲ್ಲ. ತುಂಬ ನುಣ್ಣಗಾಗಿದೆ. ನಾನು ಹಿಂದೆ ಕೂಡ ರಾಗಿಯನ್ನು ನೆನೆ ಹಾಕಿ ರುಬ್ಬಿ ನೋಡಿದ್ದೀನಿ. ಅದು ನೆನೆ ಹಾಕಿದ ಮೇಲೆ ಅದು ಸಿಪ್ಪೆ ಏನಾಗುತ್ತೆ, ಅದು ಎಷ್ಟೇ ರುಬ್ಬಿದ್ರೂ ಸಿಪ್ಪೆ ಅಷ್ಟು ಬೇಗ ನುಣ್ಣಗಾಗೋದಿಲ್ಲ, ಜಾಸ್ತಿ ಟೈಮ್ ತಗೊಳುತ್ತೆ. ಈಗ ನಾನು ಇದರಲ್ಲಿ ತಕ್ಷಣವೇ ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿ ನುಣ್ಣಗಾಗಿದೆ. ನೀವು ಕೂಡ ಇದೇ ರೀತಿ ಮಾಡ್ಕೋಬಹುದು. ಈಗ ಇದನ್ನು ನಾನು ಉದ್ದಿನಬೇಳೆ ಹಿಟ್ಟಿನ ಜೊತೆ ಸೇರಿಸ್ತಾ ಇದ್ದೀನಿ. ಈಗ ಇಡ್ಲಿ ರವೆಯನ್ನು ನಾವು ನೆನೆ ಹಾಕಿದ್ದೀವಲ್ವಾ, ಅದರ ನೀರನ್ನೆಲ್ಲ ಬಸಿದ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಹಿಂಡಿ ಅದನ್ನು ಉದ್ದಿನಬೇಳೆ ಹಿಟ್ಟಿನ ಜೊತೆ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೈಯಲ್ಲಿ ಇದನ್ನು 1 ನಿಮಿಷದ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ರಾಗಿ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಬೇಗನೆ ಹೊದಗಿ ಬರುತ್ತೆ. ಅಕ್ಕಿ ಇಡ್ಲಿ ರೀತಿ ಇದನ್ನು ಜಾಸ್ತಿ ಹೊತ್ತು ನೀವು ಹೊದಗಿ ಬರಲಿಕ್ಕೆ ಬಿಡಬೇಕು ಅಂತ ಏನಿಲ್ಲ. ಇದು ಕೇವಲ ಒಂದು 8 ಗಂಟೆಗೆಲ್ಲ ಚೆನ್ನಾಗಿ ಹೊದಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ರಾತ್ರಿ 9 ಗಂಟೆಗೆ ರುಬ್ಬಿಟ್ಟು ಬೆಳಿಗ್ಗೆ ನಾನು 8 ಗಂಟೆಗೆ ಇಡ್ಲಿ ಮಾಡಿರೋದು. ಚೆನ್ನಾಗಿ ಹೊದಗಿ ಬಂದಿದೆ. ಈ ರೀತಿ ಒಂದು ಬಟ್ಟೆ ಕಟ್ಬಿಟ್ಟು ನಂತರ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಇದನ್ನು ಹೊದಗಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ. ಬೆಳಿಗ್ಗೆ ಈ ಇಡ್ಲಿ ಹಿಟ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತ. ನೋಡಿ ನೊರೆ ನೊರೆಯಾಗಿ ತುಂಬನೇ ಸೂಪರಾಗಿ ಹಗೂರವಾಗಿ ಬಂದಿದೆ. ಪಾತ್ರೆಯಲ್ಲಿ ಅರ್ಧ ಭಾಗದಷ್ಟಿತ್ತು, ಇವಾಗ ನೋಡಿ 3/4 ಭಾಗದಷ್ಟಾಗಿದೆ. ಇನ್ನೂ ಕೂಡ ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಫುಲ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಹುದುಗಿ ಬರುತ್ತೆ. ಇವಾಗ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಇದರಲ್ಲಿ ಇಡ್ಲಿ ರವೆ ಹಾಕಿದ್ದೀವಲ್ವಾ, ಅದು ಇಲ್ಲಾಂದರೆ ತಳಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಒಂದ್ಸರ್ತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಡ್ಲಿ ಕಪ್ಗಳಿಗೆ ಎಣ್ಣೆ ಸವರಿ ಇಟ್ಟಿದ್ದೀನಿ. ಈಗ ಸ್ವಲ್ಪನೇ ಹಿಟ್ಟನ್ನು ಇದಕ್ಕೆ ಹಾಕೋಬೇಕು. ಅರ್ಧದಷ್ಟು ಹಾಕೊಳ್ಳಿ, ಆಮೇಲೆ ಅದು ಜಾಸ್ತಿ ಆಗುತ್ತೆ.
ಇಡ್ಲಿ ಬೇಯಲಿಕ್ಕೆ ಇಡುವಾಗ ನೀರು ಚೆನ್ನಾಗಿ ಕುದೀತಾ ಇರಬೇಕು, ಆವಾಗಲೇ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ, ಇಡ್ಲಿ ಸಾಫ್ಟ್ ಆಗುತ್ತೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ನಾನು 15 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. 15 ನಿಮಿಷದ ನಂತರ ಇಡ್ಲಿ ರೆಡಿಯಾಗಿದೆ. ತುಂಬಾ ಸಾಫ್ಟ್ ಆಗಿ ಇಡ್ಲಿ ಬಂದಿದೆ, ನೋಡ್ಬೋದು ನೀವು ಇಲ್ಲಿ. ಅಕ್ಕಿ ಇಡ್ಲಿ ಸಾಮಾನ್ಯವಾಗಿ ನಾವು ಮಾಡ್ತೀವಿ, ಆವಾಗವಾಗ ಈ ರೀತಿ ರಾಗಿ ಇಡ್ಲಿ ಕೂಡ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಾನಿದಕ್ಕೆ ಬೆಳಿಗಿನ ತಿಂಡಿಗೆ ಮಾಡಿದ್ದು ಇದರ ಜೊತೆಗೆ ತೆಂಗಿನಕಾಯಿ ಚಟ್ನಿ. ಆದರೆ ರಾತ್ರಿ ಸ್ವಲ್ಪ ಉಳಿದಿತ್ತು ಇಡ್ಲಿ, ಅದಕ್ಕೆ ನಾನು ಸೊಪ್ಪಿನ ಸಾಂಬಾರು ಮಾಡಿದ್ದೆ, ಸಖತ್ತಾಗಿತ್ತು. ತೆಂಗಿನಕಾಯಿ ಚಟ್ನಿಗಿಂತ ಸಾಂಬಾರೇ ಚೆನ್ನಾಗಿತ್ತು. ನೀವು ಕೂಡ ಬೇಕಾದರೆ ಅದೇ ರೀತಿ ಮಾಡಿ ನೋಡಿ. ಈಗ ಮೊದಲಿಗೆ ನಾನು ಒಂದು ಪಾತ್ರೆಗೆ ಕ್ಲೀನ್ ಮಾಡ್ಕೊಂಡಿರುವಂತಹ 1 ಕಪ್ನಷ್ಟು ರಾಗಿಯನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ 1 ಕಪ್ನಷ್ಟು ಹೆಸರು ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ದೋಸೆ ಕ್ರಿಸ್ಪಿಯಾಗಿ ಬರೋದಕ್ಕೆ 1 ಟೀ ಸ್ಪೂನ್ ಮೆಂತ್ಯ, 2 ಟೀ ಸ್ಪೂನ್ ಉದ್ದಿನಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕಿ 2 ರಿಂದ 3 ಸರ್ತಿ ಚೆನ್ನಾಗಿ ತೊಳಿಬೇಕು. ನೀರು ಹಾಕ್ತಾ ಇದ್ದೀನಿ. ರಾಗಿಯಲ್ಲಿ ಹೊಟ್ಟು ಜಾಸ್ತಿ ಇದ್ದರೆ ಒಂದು 5 ಸರ್ತಿನಾದರೂ ಚೆನ್ನಾಗಿ ತೊಳಿಬೇಕು, ಇಲ್ಲಾಂದರೆ 2 ರಿಂದ 3 ಸರ್ತಿ ಸಾಕಾಗುತ್ತೆ. ರಾಗಿ ಮತ್ತು ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದಾಗಿದೆ. ಈಗ ಇದಕ್ಕೆ ಮುಳುಗುವಷ್ಟು ನೀರು ಅಥವಾ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ, ನೀವು ನೈಟ್ ಮಲಗುವಾಗ ಹಾಕಿದರೆ ರಾತ್ರಿ ಇಡೀ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ರಾಗಿ ಮತ್ತು ಹೆಸರು ಕಾಳು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರಿನಲ್ಲಿ ಅರಿಬೇಕು. ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಒಂದೇ ಸರ್ತಿಗೆ ಇದು ಜಾಸ್ತಿ ಆಗುತ್ತೆ, 2 ಸರ್ತಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇದು ಕಾಳು ಆಗಿರೋದ್ರಿಂದ ಜೀರ್ಣ ಆಗಲಿಕ್ಕೆ, ವಾಯು ಪ್ರಾಬ್ಲಮ್ ಇಲ್ಲದೇ ಇರೋದಕ್ಕೆ 1 ಟೀ ಸ್ಪೂನ್ ಜೀರಿಗೆ, ಚಿಟಿಕೆಯಷ್ಟು ಹಿಂಗು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದರೆ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ 2 ದೊಡ್ಡ ಸ್ಪೂನಲ್ಲಿ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಡ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2 ಸರ್ತಿ ಅರಿತಾ ಇದ್ದೀನಲ್ವಾ, ಆದರೂ ಒಟ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ನೆನೆಸಿದಂತಹ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ. ನಂತರ ಸ್ವಲ್ಪ ಬೇರೆ ನೀರು ಹಾಕ್ಕೊಂಡು ಇದನ್ನೀಗ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದು ರುಬ್ಬಿದಾಗಿದೆ. ಮಿಕ್ಸಿ ಜಾರ್ನಲ್ಲಿ ಕೂಡ ಇದನ್ನು ರುಬ್ಕೋಬೋದು, ಹಾಗೆಯೇ ಗ್ರೈಂಡರ್ನಲ್ಲಿ ಆದರೆ ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊಳ್ಬೋದು. ಈಗ ಉಳಿದಿರುವಂತಹ ರಾಗಿ ಮತ್ತು ಹೆಸರು ಕಾಳನ್ನು ಕೂಡ ರುಬ್ಕೊಂಡು ಬರ್ತೀನಿ. ರುಬ್ಬಿದ್ದಾಗಿದೆ, ಇದನ್ನು ಕೂಡ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ನುಣ್ಣಗೆ ಅರಿಬೇಕು, ಆಯಿತಾ. ಸ್ವಲ್ಪ ಇಲ್ಲಿ ಇದರ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಬೇಕು. ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಗ್ಲಾಸ್ನಷ್ಟು ನಾನು ಎಕ್ಸ್ಟ್ರಾ ನೀರಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಬನ್ನಿ ಈಗ ಇದರಲ್ಲಿ ದೋಸೆ ಹೇಗೆ ಬರುತ್ತೆ ಅಂತ ನೋಡೋಣ. ದೋಸೆ ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು 1 ಸೌಟು ಹಿಟ್ಟನ್ನು ಹಾಕಿ ಈ ರೀತಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಈಗಾಗಲೇ 1 ದೋಸೆ ಮಾಡ್ಕೊಂಡಿದ್ದೀನಿ, ಇದೀಗ 2ನೇ ದೋಸೆ ಮಾಡ್ತಾ ಇರೋದು. ಕಾವಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಮೊದಲಿಗೆ 10 ಸೆಕೆಂಡು ಮುಚ್ಚಳ ಮುಚ್ಚಿ ಬೇಯಿಸಿ, ಆಗ ಅದರ ಮೇಲ್ಗಡೆ ಇರುವಂಥ ಹಿಟ್ಟು ಎಲ್ಲ ಬೇಯುತ್ತೆ. ಈಗ ನೋಡಿ ಮುಚ್ಚಳ ತೆಗಿತಾ ಇದ್ದೀನಿ, ಮೇಲ್ಗಡೆ ಎಲ್ಲ ಬೆಂದಿದೆ. ಈಗ ಈ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಇದು ಕೂಡ ಜಾಸ್ತಿ ಏನು ಟೈಮ್ ಇಲ್ಲ, ನೀವು ಮಾಮೂಲಿ ದೋಸೆ ಹೇಗೆ ಮಾಡ್ತೀರಿ ಅದೇ ಥರ ಅಷ್ಟೇ ಟೈಮ್ ತೊಗೊಳುತ್ತೆ. ಒಂದು ಅರ್ಧ ನಿಮಿಷ ಬೇಕಾಗ್ಬೋದು ರೋಸ್ಟ್ ಆಗೋದಕ್ಕೆ. ನೋಡ್ಬೋದು ನೀವಿಲ್ಲಿ ಮಧ್ಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿ ಬಂದಿದೆ ಅಂತ ಹೇಳಿ. ಈಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಕಲರ್ಫುಲ್ ಆಗಿರುವಂತಹ ದೋಸೆ ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ನಿಮಗೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಮೇಲ್ಗಡೆ ತುಪ್ಪ ಹಾಕಿಲ್ಲ, ಎಣ್ಣೆ ಹಾಕಿದ್ದೀನಿ. ಕಲರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಸೂಪರ್ ಆಗಿದೆ ಟೇಸ್ಟು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹೆಸರು ಕಾಳು ತುಂಬ ದೇಹಕ್ಕೆ ತಂಪು, ಹಾಗೆಯೇ ರಾಗಿ ಕೂಡ ಹಾಗೆ. ಇಡಿಯಾಗಿ ನಾವು ರಾಗಿ ಹೆಸರು ಕಾಳು ಹಾಕೋದ್ರಿಂದ ಇದು ಒಂದು 2 ದೋಸೆ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡುತ್ತೆ.
ಇದನ್ನು ಸ್ಪೈಸಿ ಆಗಿರುವಂತಹ ಚಟ್ನಿ ಸೈಡ್ ಡಿಶ್ ಜೊತೆ ತಿಂದು ನೋಡಿ, ತುಂಬಾ ಸೂಪರ್ ಆಗಿರುತ್ತೆ. ನೋಡಿ ಎಷ್ಟು ಈಸಿ ಆಗಿದೆ ಅಲ್ವಾ. ಬೆಳಿಗ್ಗೆ ಇದನ್ನು ರುಬ್ಬಿದ ತಕ್ಷಣ ನೀವು ದೋಸೆ ಹಾಕೋಬಹುದು. ದೋಸೆ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, 2 ಬೆರಳಲ್ಲಿ ಕಟ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ದೋಸೆ. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಈಗ 3ನೇ ರೆಸಿಪಿ. ಮೊದಲಿಗೆ ಈ ಲೋಟದಲ್ಲಿ 1 ಲೋಟದಷ್ಟು ರಾಗಿಯನ್ನು ರಾತ್ರಿ ಇಡೀ ನಾನು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೇನೆ, ಅಥವಾ ಸುಮಾರು 6 ಗಂಟೆಗಳ ಕಾಲ ಇದನ್ನು ನೆನೆ ಹಾಕಬೇಕಾಗುತ್ತೆ. ರಾಗಿಯನ್ನು ಚೆನ್ನಾಗಿ ತೊಳೆದು ನಂತರ ನೀರಿನಲ್ಲಿ ನೆನೆ ಹಾಕೊಳ್ಳಿ. ರಾಗಿ ಚೆನ್ನಾಗಿ ನೆಂದ ನಂತರ ಇದನ್ನು ನುಣ್ಣಗೆ ನಾವು ರುಬ್ಕೊಳ್ಬೇಕು. ಇದರ ನೀರನ್ನೆಲ್ಲ ಸೋಸಿಬಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನೀರು ಹಾಕಿ ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಅಂದರೆ ನೀರು ದೋಸೆಗೆಲ್ಲ ರುಬ್ಕೊಳ್ತೀವಲ್ವ, ಆ ರೀತಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಈ ರೀತಿ ರಾಗಿಯನ್ನು ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ರಾಗಿಯ ಸಿಪ್ಪೆಯನ್ನು ಇದರಿಂದ ಬೇರ್ಪಡಿಸಬೇಕು, ಹಾಗಾಗಿ ಇದನ್ನು ಶೋಧಿಸ್ಕೊಳ್ಬೇಕು. ಒಂದು 2 ರಿಂದ 3 ಸರ್ತಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಇದನ್ನು ಶೋಧಿಸ್ಕೊಳ್ಳೋಣ. ಈಗ ಇದನ್ನು ಶೋಧಿಸಿ ಆಗಿದೆ. ಇದನ್ನು ನಾವು ರಾಗಿ ಹಾಲು ಅಂತ ಹೇಳ್ತೀವಿ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಇನ್ನು ಕೂಡ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಹಾಗೆಯೇ ನಾನು ದೊಡ್ಡ ಕಣ್ಣಿನ ಜರಡಿಯಲ್ಲಿ ಶೋಧಿಸಿರೋದ್ರಿಂದ ಇನ್ನು ಕೂಡ ಸ್ವಲ್ಪ ಇದರಲ್ಲಿ ಆ ಸಿಪ್ಪೆ ಇದೆ, ಹಾಗಾಗಿ ಸಣ್ಣ ಕಣ್ಣಿನ ಜರಡಿಯಲ್ಲಿ ಈಗ ಶೋಧಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸಲ ಶೋಧಿಸಿದ ನಂತರ ರಾಗಿ ಹಾಲು ರೆಡಿಯಾಗಿದೆ. ಇದನ್ನು ತುಂಬ ತೆಳ್ಳಗೆ ಮಾಡ್ಕೊಳ್ಬೇಕು. ಅಂದರೆ 1 ಕಪ್ ರಾಗಿಗೆ ಸುಮಾರು 6 ರಿಂದ 7 ಗ್ಲಾಸ್ನಷ್ಟು ನೀರು ಹಾಕ್ಬೋದು. ರುಚಿಗೆ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಂತರ ರಾಗಿ ಅಳತೆ ಮಾಡಿದ ಲೋಟದಲ್ಲಿ ಬರ್ತಿ 1 ಲೋಟದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಕಮ್ಮಿ ಅಂತ ಅನಿಸಿದರೆ ಮತ್ತೆ ರುಚಿ ನೋಡಿ ಹಾಕೋಬಹುದು. ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ನಂತರ ಸೌಟಲ್ಲಿ ಈ ರೀತಿ ರಾಗಿ ಹಾಲನ್ನು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ಅಲ್ಲಲ್ಲಿ ಗಂಟಾಗುತ್ತೆ. ಇದು ಚೆನ್ನಾಗಿ ಕುದಿಯುವವರೆಗೆ ಗ್ಯಾಸನ್ನು ಹೈ ಫ್ಲೇಮ್ನಲ್ಲಿ ಇಡಿ. ಕುದಿದ ನಂತರ ಬೇಕಾದರೆ ಮೀಡಿಯಂ ಉರಿನಲ್ಲಿ ಬೇಯಿಸ್ಕೊಳ್ಬೋದು. ಈ ಬರ್ಫಿ ಮಾಡೋದಕ್ಕೆ ತೆಳು ಪಾತ್ರೆ ಬದಲು ದಪ್ಪ ತಳದ ಪಾತ್ರೆಯನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಇವಾಗ ನೋಡಿ, ಇದು ಸ್ವಲ್ಪ ದಪ್ಪ ಆಗಿದೆ. ಇದು ಫಸ್ಟ್ ಇವಾಗ ದಪ್ಪ ಆಗ್ತಾ ಬರ್ತಿದೆ ಅಲ್ವಾ. ಈಗ ಇದು ಕುದಿಬೇಕು. ಕುದಿಯದೆ ಅದು ಏನಾದರೂ ಗಟ್ಟಿಯಾಗಿದೆ ಅಂದರೆ ನೀರು ಕಮ್ಮಿ ಹಾಕಿದ್ದೀನಿ ಅಂತ ಅರ್ಥ. ಆವಾಗ ನೀವು ಇನ್ನು ಕೂಡ ನೀರು ಹಾಕಿಬಿಟ್ಟು ಕುದಿದ ಮೇಲೇ ಇದು ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗೋದು. ಇವಾಗ ನೋಡಿ, ಸ್ವಲ್ಪ ಸ್ವಲ್ಪ ಕುದಿಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಈಗ ಸುಮಾರು ಒಂದು 8 ನಿಮಿಷ ಆಗಿದೆ. ಈಗ ಒಂದು 10 ನಿಮಿಷ ಆದಮೇಲೆ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದು ನೋಡಿ ದಪ್ಪ ಕೂಡ ಆಗಿದೆ. ಹಾಗೆಯೇ ಈ ಟೈಮಲ್ಲಿ ನೀವು ಉಪ್ಪು ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕ್ಬೋದು, ಹಾಗೆಯೇ ಬೆಲ್ಲ ಕೂಡ ಬೇಕಾದರೆ ಹಾಕ್ಬೋದು. ಮತ್ತು ಚೆನ್ನಾಗಿ ಇದು ಕುದೀತಾ ಇದೆಯಲ್ವಾ. ಈಗ ಇದನ್ನು ನಾವು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ನಾನು ಸ್ವಲ್ಪ ರುಚಿ ನೋಡ್ತಾ ಇದ್ದೀನಿ, ಬೆಲ್ಲ ಬೇಕಾದರೆ ಹಾಕ್ಬೋದಲ್ವ ಈ ಹಂತದಲ್ಲಿ. ಹಾಗಾಗಿ 1 ಲೋಟದಷ್ಟು ರಾಗಿಗೆ ಅದರ ಬರ್ತಿ 1 ಲೋಟದಷ್ಟು ಬೆಲ್ಲ ಹಾಕಿದರೆ ಸಾಕಾಗುತ್ತೆ, ಅಥವಾ 1/4 ಕಪ್ನಷ್ಟು ಅಂದರೆ 1/4 ಲೋಟದಷ್ಟು ಬೆಲ್ಲವನ್ನು ನೀವು ಹಾಕ್ಬೋದು. ನಾನಿಲ್ಲಿ ಒಂದು 2 ಸ್ಪೂನ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಈಗ ಇದನ್ನು ತಿರುಗಿಸ್ತಾ ನೋಡಿ, ಸುಮಾರು ಅರ್ಧ ಗಂಟೆ ಆಗಿದೆ. ಇಷ್ಟು ದಪ್ಪ ಆಗಿದೆ ಇದು. ಈಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಇಡ್ತಾ ಇದ್ದೀನಿ. ಹಾಗೆಯೇ ಈ ರಾಗಿ ಬರ್ಫಿಗೂ ಕೂಡ ನೀವು ಬೇಯಿಸುವಾಗ ಸ್ವಲ್ಪ ತುಪ್ಪ ಹಾಕ್ಬೋದು, ಅಥವಾ ತೆಂಗಿನಕಾಯಿ ಹಾಲು ಹಾಕಿ ಕೂಡ ಮಾಡ್ಕೊಳ್ಬೋದು. ಆದರೆ ಇದು ನಾವು ಯಾವಾಗಲೂ ನಾರ್ಮಲ್ ಆಗಿ ಮಾಡುವಂತಹ ಒಂದು ರಾಗಿ ಬರ್ಫಿ. ಇವಾಗ ಸುಮಾರು 35 ನಿಮಿಷ ಆಗಿದೆ ನೋಡಿ, ಗಟ್ಟಿಯಾಗಿದೆ. ಇದು ಪಾತ್ರೆಗೆ ಅಂಟ್ಕೊಳ್ತಾ ಇದ್ದಿದ್ದು ಇವಾಗ ಸೈಡೆಲ್ಲ ಬಿಟ್ಕೊಂಡು ಬರ್ತಾ ಇದೆ. ಸೌಟಲ್ಲಿ ಈ ರೀತಿ ಮೇಲಕ್ಕೆ ಎತ್ತಿ ಹಾಕಿದರೆ ಅದು ಸ್ವಲ್ಪನೂ ಕಟ್ಟಾಗಬಾರ್ದು, ಆವಾಗ ಅದು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈ ಥರ ಬರಬೇಕು. ಈಗ ಇದು ರೆಡಿ ಆದಮೇಲೆ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಅದನ್ನು ಸಮತಟ್ಟಾಗಿ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು. ತಟ್ಟೆಗೆ ಹಾಕಿದ ಮೇಲೆ ತಣ್ಣಗಾಗಲಿಕ್ಕೆ ಸುಮಾರು 1 ಗಂಟೆ ಬಿಟ್ಟಿದ್ದೀನಿ. ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ, ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಗಟ್ಟಿಯಾಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ತುಪ್ಪ ಹಾಕಲಿಲ್ಲ, ಹಾಗೆಯೇ ಕಾಯಿ ಹಾಲು ಕೂಡ ಹಾಕಲಿಲ್ಲ, ಆದ್ರೂ ತುಂಬಾ ಸೂಪರಾಗಿ ಇದು ಬರುತ್ತೆ.
ಈಗ ಬೇರೆ ಬರ್ಫಿಗೆ ಆದರೆ ಸ್ವಲ್ಪನೂ ತುಪ್ಪ ಹಾಕಬೇಕು, ತುಪ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ಇರುತ್ತೆ. ಆದರೆ ಈ ರಾಗಿ ಬರ್ಫಿಗೆ ಹಾಗಲ್ಲ, ತುಪ್ಪ ಹಾಕಲಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದನ್ನು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ತೇವೆ, ಅಂದರೆ ರಾತ್ರಿ ಮಾಡಿಟ್ಟು ಇದನ್ನು ಬೆಳಿಗ್ಗೆ ತಿಂತೇವೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ತುಪ್ಪ ತಿನ್ನದೇ ಇರುವವರು ಅಥವಾ ತುಪ್ಪ ತಿನ್ನಬಾರ್ದು ಅಂತ ಅನ್ನುವವರಿಗೆ ಈ ಒಂದು ರಾಗಿ ಬರ್ಫಿ ಒಂದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಸಿಹಿ ತಿನ್ನಬೇಕು ಅಂತಾದಾಗ ಇದನ್ನು ತುಪ್ಪ ಹಾಕದೆ ಎಲ್ಲ ಮಾಡಿ ತಿನ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ರೆಸಿಪಿಯನ್ನು, ಈ 3 ರೆಸಿಪಿಯನ್ನು ನೀವು ಖಂಡಿತ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.